ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಪಕ್ಕಾನ. ಬಿಹಾರ ಚುನಾವಣೆಯ ಬಳಿಕ ಎಲ್ಲವೂ ಕೂಡ ಬದಲಾಗುತ್ತಾ? ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಪಕ್ಕಾನ. ಬಿಹಾರ ಚುನಾವಣೆ ಬಳಿಕ ಎಲ್ಲವೂ ಕೂಡ ಬದಲಾವಣೆಯಾಗುತ್ತಾ? ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಸಚಿವರು ಅಚ್ಚರಿಯಾಗಿ ಮಾತುಗಳನ್ನಾಡಿದ್ದಾರೆ. ಇರುವ 138 ಜನ ಶಾಸಕರಲ್ಲಿ 34 ಜನ ಸಚಿವರಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಪಕ್ಷ ಆಲ್ಟರ್ನೇಟ್ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗಿದೆ. 34 ಜನರಲ್ಲಿ ಎಷ್ಟು ಜನರನ್ನ ತೆಗಿತಾರೆ ಅನ್ನೋದು ಪಕ್ಷಕ್ಕೆ ಬಿಟ್ಟಂತಹ ವಿಚಾರ ಅಲ್ಲ, ಇದು ಹೈಕಮಾಂಡ್ ವಿಚಾರ ಅಲ್ಲ, ಇದು ಸಿಎಂ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸಿಎಂ ಡಿನ್ನರ್ ಮೀಟಿಂಗ್ಗೂ ರಾಜಕೀಯಕ್ಕೂ ಸಂಬಂಧವಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು. ನವೆಂಬರ್ ಕ್ರಾಂತಿ ಬರೀ ಭ್ರಾಂತಿ ಅಷ್ಟೇ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಹಿಂದೆ ನೋಡಿ KN ರಾಜಣ್ಣ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ತಾಳ್ಮೆ ಇರಲಿ, ಬಿಹಾರ ಎಲೆಕ್ಷನ್ ಮುಗಿಲಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಹಿರಿಯ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ನವೆಂಬರ್ನಲ್ಲಿ ಕ್ರಾಂತಿ ಶುರುವಾಗುತ್ತಾ ಅಥವಾ ಸಿಎಂ ಹೇಳಿದ ರೀತಿಯಾಗಿ ಎಲ್ಲವೂ ಭ್ರಾಂತಿನಾ ಅಂತ ಹೇಳಿ ಒಂದೊಂದೇ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇದೀಗ ಚಲುವರಾಯಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಕ್ಯಾಬಿನೆಟ್ ರಿಶಫಲ್ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇರುವಂತಹ 138 ಜನ ಶಾಸಕರಲ್ಲಿ 34 ಜನ ಈಗಾಗಲೇ ಏನ್ ಸಚಿವರಾಗಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಪಕ್ಷ ಆಲ್ಟರ್ನೇಟ್ ಮಾಡಬೇಕಾಗತ್ತೆ ಅನ್ನುವಂತಹ ಈ ಒಂದು ಹೇಳಿಕೆ ಇದೀಗ ಮತ್ತಷ್ಟು ಪುಷ್ಟಿಯನ್ನ ಕೂಡ ಕೊಡ್ತಾ ಇದೆ ನವೆಂಬರ್ ಕ್ರಾಂತಿಯ ಬಗ್ಗೆ. ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಡಿನ್ನರ್ ಮೀಟಿಂಗು 3 ತಿಂಗಳಿಗೂ 6 ತಿಂಗಳಿಗೂ ನಡೀತಾ ಇರ್ತದೆ. ಸರ್ಕಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ, ಯಾವ ಜಿಲ್ಲೆಯಲ್ಲಿ ಏನೇನು ನಡೆಸ್ತಾ ಇದ್ದೀರಾ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಏನಿದೆ, ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ CM ಮೀಟಿಂಗ್ ಕರೆದಿರೋದಕ್ಕೂ ಡಿನ್ನರ್ ಮೀಟಿಂಗು ಅಂದರೆ ಊಟ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಮೀಟಿಂಗ್ಗೆ ಯಾವುದೇ ಥರದ ರಾಜಕೀಯವಾದಂಥ ಚರ್ಚೆ ಇಲ್ಲ. ಇದಕ್ಕೆ CM ಅವರು ಮೀಟಿಂಗ್ ಕರೆದಿದ್ದಾರೆ. ಚುನಾವಣೆ ಬಿಹಾರ್ ನಡೀತಾ ಇದೆ. ನವಂಬರ್ 14ಕ್ಕೆ ಘೋಷಣೆ ರಿಸಲ್ಟ್ ಇದೆ. ಅದಾದ ನಂತರ ರೀಶಫಲ್ಲು ಅಥವಾ ಇನ್ನೇನೇ ವಿಚಾರ ಇದ್ದರೂ CM DCM ಅಂದರೆ ಮುಖ್ಯಮಂತ್ರಿಗಳು ಪಕ್ಷ ಸರಿ ರೀ. 2.5 ವರ್ಷ ಭಾಳಷ್ಟು ಜನ 136 ಜನನೂ ಮಂತ್ರಿ ಆಗಬೇಕು ಅಂತಿದ್ದಾರೆ. 138 ಜನನೂ, ಅದರಲ್ಲಿ 34 ಜನ ಆಗವ್ರೆ. ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಪಕ್ಷ ಮಾಡಬೇಕಲ್ಲ ಆಲ್ಟರ್ನೇಟು. ಈಗ ಪಂಚಾಯತಿಲಿ 10 ತಿಂಗಳು ಕೊಡ್ತೀವಿ, ಕೊನೆ ಪಕ್ಷ ಸರ್ಕಾರದಲ್ಲಿ 2.5 ವರ್ಷಕ್ಕೆ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೌದಲ್ವೇನ್ರಿ? ಈ 34 ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ. 34 ಜನದಲ್ಲಿ 10 ಜನ ತೆಗಿತಾರೋ 33 ಜನನೂ ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು. ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನಥಿಂಗ್ ಅದೇನು ಸಮಾಧಾನ ಪ್ರಶ್ನೆ ಇನ್ನೊಂದಿಲ್ಲ, ಎಲ್ಲ ಸಮಾಧಾನ. ಪಕ್ಷದ ತೀರ್ಮಾನ, ಮುಖ್ಯಮಂತ್ರಿಯವರು ಪಕ್ಷ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದು